ಎಸ್, ಚಾಮರಾಜನಗರದಲ್ಲಿ ಒಬ್ಬ ಫೇಕ್ ಸ್ವಾಮೀಜಿ ಉಟ್ಕೊಂಡಿದ್ದಾರೆ. ಈಗ ಫೇಕ್ ಸ್ವಾಮೀಜಿಯ ರಹಸ್ಯ ಈಗ ಎಲ್ಲಾ ಕಡೆ ಬಯಲಾಗಿದೆ. ಚಾಮರಾಜನಗರದ ಫೇಕ್ ಸ್ವಾಮೀಜಿ ಸೀಕ್ರೆಟ್ ಈಗ ಬಹಿರಂಗ ಆಗಿರುವಂತದ್ದು. ಗುಂಡ್ಲುಪೇಟೆಯ ಚೌಡಹಳ್ಳಿ ಮಠದ ಸ್ವಾಮೀಜಿ ಸೀಕ್ರೆಟ್ ರಿವೀಲ್ ಆಗಿದೆ. ಲಿಂಗ ದೀಕ್ಷೆ ಪಡೆದು ಸ್ವಾಮೀಜಿ ಆಗಿದ್ದ ಮುಸ್ಲಿಂ ವ್ಯಕ್ತಿ ಗುರುಮಲ್ಲೇಶ್ವರ ದಾಸೋಹ ಮಠದಲ್ಲಿ ಸ್ವಾಮೀಜಿ ಆಗಿದ್ದ ಮುಸ್ಲಿಂ ಯುವಕ ಇವರು ನಿಜಲಿಂಗ ಸ್ವಾಮೀಜಿ ಹೆಸರಲ್ಲಿ ಲಿಂಗ ದೀಕ್ಷೆಯನ್ನ ಪಡೆದುಕೊಂಡಿದ್ದ ಮೊಹಮ್ಮದ್ ನಿಸಾರ್ 1.5 ತಿಂಗಳಿಂದ ಗುರುಮಲ್ಲೇಶ್ವರ ಮಠದಲ್ಲಿ ಪೀಠಾಧಿಪತಿಯಾಗಿದ್ರು. ಮೊಹಮ್ಮದ್ ನಿಸಾರ್ ಬಗ್ಗೆ ಬಯಲಾಯ್ತು. ಬೆಚ್ಚಿ ಬೀಳಿಸುವಂತ ಒಂದು ರೋಚಕವಾದ ಒಂದು ಸೀಕ್ರೆಟ್. ಮೊಹಮ್ಮದ್ ನಿಸಾರ್ ಮೊಬೈಲ್ ಅಲ್ಲಿ ಇತ್ತು ಮೊಹಮ್ಮದ್ ನಿಸಾರ್ನ ಅಸಲಿ ಚರಿತ್ರೆ. ಆಧಾರ್ ಕಾರ್ಡ್ ನಲ್ಲಿ ಮೊಹಮ್ಮದ್ ನಿಸಾರ್ ಪತ್ತೆ ಆಗಿದ್ದು ಏನು? ಇದರ ಜೊತೆಗೆ ಮುಸ್ಲಿಂ ಟೋಪಿಯನ್ನ ಆನ್ಲೈನ್ ನಲ್ಲಿ ಬುಕ್ ಮಾಡಿದ್ದ ಮೊಹಮ್ಮದ್ ನಿಸಾರ್. ನೋಡಿ, ಮುಸ್ಲಿಂ ಅಂದ್ರೆ ಸ್ವಾಮೀಜಿಯಾಗಿ ಟೋಪಿಯನ್ನ ಕೂಡ ಬುಕ್ ಮಾಡಿದ್ರು ಮೊಹಮ್ಮದ್ ನಿಸಾರ್ ಅವರು. ನಿಜಲಿಂಗ ಸ್ವಾಮಿ ಹೆಸರು ಮೊಹಮ್ಮದ್ ನಿಸಾರ್ ಅನ್ನೋದು ಬಯಲಾಗಿದೆ. ನಿಜಲಿಂಗ ಸ್ವಾಮಿ ಅಲ್ಲ, ಅವರ ಒರಿಜಿನಲ್ ಹೆಸರು ಮೊಹಮ್ಮದ್ ನಿಸಾರ್ ಅನ್ನೋದು ಬಯಲಾಗಿದೆ. ತನ್ನ ನಿಜ ಬಣ್ಣ ಬಯಲಾಗ್ತಿದ್ದಂತೆ ಮೊಹಮ್ಮದ್ ನಿಸಾರ್ ಅವರು ಏನಂತ ಹೇಳಿದ್ದಾರೆ? ಬಸವತತ್ವವನ್ನ ನಂಬಿ ಒಂದು ಲಿಂಗ ದೀಕ್ಷೆಯನ್ನ ಪಡೆದಿದ್ದಂತ ಸ್ವಾಮೀಜಿಯವರು ಗುಂಡ್ಲಪೇಟೆಯ ಚೌಡಹಳ್ಳಿ ಮಠದ ಭಕ್ತರಲ್ಲಿ ಹೆಚ್ಚಿದ ಆಕ್ರೋಶ. ನೋಡಿ, ನಾನು ಸ್ವಾಮೀಜಿ ಅಂತ ಹೇಳಿ ಇಲ್ಲಿ ಮುಸ್ಲಿಂ ಯುವಕ ಅವರ ಒಂದು ಧರ್ಮವನ್ನ ಪಾಲಿಸ್ತಿದ್ದಾರೆ. ಗುಂಡ್ಲಪೇಟೆ ಚೌಡಹಳ್ಳಿ ಮಠದ ಸ್ವಾಮೀಜಿ ಅದು ಒಂದು ಸೀಕ್ರೆಟ್ ರಿವೀಲ್ ಆಗಿರುವಂತದ್ದು. ಲಿಂಗ ದೀಕ್ಷೆ ಪಡೆದು ಸ್ವಾಮೀಜಿ ಆಗಿದ್ದ ವ್ಯಕ್ತಿ ಮುಸ್ಲಿಂ ವ್ಯಕ್ತಿ. ಆಧಾರ್ ಕಾರ್ಡ್ ನಲ್ಲಿ ಮೊಹಮ್ಮದ್ ನಿಸಾರ್ ಇದ್ದದ್ದು ಪತ್ತೆ ಆಗಿದೆ. ಚಾಮರಾಜನಗರದ ಫೇಕ್ ಸ್ವಾಮೀಜಿಯ ಸೀಕ್ರೆಟ್ ಈಗ ಬಹಿರಂಗ ಆಗಿದೆ. ಈ ಸ್ವಾಮೀಜಿ ಗುಂಡ್ಲುಪೇಟೆ ಚೌಡಹಳ್ಳಿ ಮಠದಲ್ಲಿ ಸ್ವಾಮೀಜಿ ಆಗಿದ್ರು. ಲಿಂಗ ದೀಕ್ಷೆಯನ್ನ ಕೂಡ ಪಡೆದಿದ್ರು. ನನಗೆ ಸ್ವಾಮೀಜಿ ಆಗೋದಕ್ಕೆ ಇಷ್ಟ, ನನಗೆ ಬಸವ ತತ್ವಗಳನ್ನ ನಾನು ಪಾಲಿಸ್ತೀನಿ ಅಂತ ಹೇಳಿ ಗುರುಮಲ್ಲೇಶ್ವರ ದಾಸೋಹ ಮಠದಲ್ಲಿ ಸ್ವಾಮೀಜಿ ಆಗಿದ್ದ ಮುಸ್ಲಿಂ ಹುಡುಗ. ಮುಸ್ಲಿಂನಿಂದ ಅವರು ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗಿದ್ರು. ಅವರನ್ನ ಪೀಠಾಧಿಪತಿಯನ್ನಾಗೂ ಕೂಡ ಮಾಡಿದ್ರು. ಮೊಹಮ್ಮದ್ ನಿಸಾರ್ ಬಗ್ಗೆ ಬಯಲಾಯ್ತು. ಬೆಚ್ಚಿ ಬೀಳಿಸುವಂತ ಸೀಕ್ರೆಟ್ ಏನಂತಂದ್ರೆ, ಈ ಮೊಹಮ್ಮದ್ ನಿಸಾರ್ ಅವರು ಏನಿದ್ದಾರೆ, ಅವರು ನಿಜಲಿಂಗ ಸ್ವಾಮಿಯಾಗಿ ಪೀಠಾಧಿಪತಿಯಾಗಿದ್ರು. ಇವರ ಆಧಾರ್ ಕಾರ್ಡ್ನ ಚೆಕ್ ಮಾಡಿದಾಗ ಅದು ಜನರಿಗೆ ಗೊತ್ತಾಗಿದೆ. ಚಾಮರಾಜಪೇಟೆ ಗುಂಡ್ಲುಪೇಟೆ ಜನರಿಗೆ ಅದು ಗೊತ್ತಾಗಿದೆ. ಅವರೆಲ್ಲ ಹೋಗಿ ಅದನ್ನ ಕೇಳಿದಾಗ, ಅವರ ವಿಚಾರಣೆಯನ್ನ ಮಾಡಿದಾಗ ಅವರ ಹೆಸರು, ನಿಜವಾದ ಹೆಸರು ಬಂದ್ಬಿಟ್ಟು ಮೊಹಮ್ಮದ್ ನಿಸಾರ್ ಅನ್ನೋದು ಗೊತ್ತಾಗಿದೆ. ಅವ್ರ ಆಧಾರ್ ಕಾರ್ಡ್ನಲ್ಲೂ ಕೂಡ ಅದೇ ಇದೆ. ಮತ್ತೆ ಇವರು ಪೀಠಾಧಿಪತಿಯಾಗಿ ಬಸವ ತತ್ವಗಳನ್ನ ಪಾಲಿಸ್ತಾ ಬಸವ ತತ್ವಗಳನ್ನ ಎಲ್ಲೆಡೆ ಪ್ರಚಾರವನ್ನ ಮಾಡ್ತಾ ಇವರು ಈ ಕಡೆ ಮುಸ್ಲಿಮ್ದು ಏನ್ ಧರ್ಮ ಇದೆ ಅದನ್ನು ಕೂಡ ಮುಂದುವರಿಸಿದ್ರು. ಮುಸ್ಲಿಂ ಟೊಪ್ಪಿಯನ್ನ ಖರೀದಿ ಮಾಡಿದ್ರು. ಅದು ಅಮೆಝಾನ್ ಅಲ್ಲಿ ನೀವು ಇಲ್ಲಿ ನೋಡ್ಬೋದು. ಅಮೆಝಾನ್ ಬಿಲ್ ಕೂಡ ಅಲ್ಲಿ ಇದೆ. ಸೊ ಇದೆಲ್ಲ ಗೊತ್ತಾದ್ಮೇಲೆ ಜನರ ಆಕ್ರೋಶ ಹೆಚ್ಚಾಗಿದೆ. ಈ ರೀತಿಯಾಗಿ ನಾನು ಸ್ವಾಮೀಜಿ ಅಂತ ಹೇಳಿ ಫೇಕ್ ಆಗಿ ಮುಸ್ಲಿಂನಿಂದ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗಿ ಮುಸ್ಲಿಂ ಧರ್ಮವನ್ನೇ ಪಾಲಿಸ್ಕೊಂಡು ಸ್ವಾಮೀಜಿ ಅಂತ ಯಾಕೆ ಹೇಳ್ಕೋಬೇಕು ಅಂತ ಹೇಳಿ ಜನಸಾಮಾನ್ಯರಲ್ಲಿ ಆಕ್ರೋಶ ಈಗ ಉಂಟಾಗಿರುವಂಥದ್ದು. ಇದು ಚಾಮರಾಜಪೇಟೆಯಲ್ಲಿ ನಡೆದಿರುವಂತಹ ಘಟನೆ. ನೋಡಿ, ದಿನ ಬೆಳಗಾದ್ರೆ ನಾನು ಸ್ವಾಮೀಜಿ ಆಗ್ತೀನಿ, ನನ್ನ ಹತ್ರನೂ ಭಕ್ತರು ಬನ್ನಿ ಅಂತ ಹೇಳೋರಂತರ ಸಂಖ್ಯೆ ಜಾಸ್ತಿ ಆಗಿದೆ. ಸೊ ಆ ಲಿಸ್ಟಲ್ಲಿ ಈಗ ಮೊಹಮ್ಮದ್ ನಿಸಾರ್ ಅವರು ಕೂಡ ಸೇರ್ಕೊಂಡಿದ್ದಾರೆ. ಸ್ವಾಮೀಜಿಯಾಗಿ ದೀಕ್ಷೆಯನ್ನ ಪಡ್ಕೊಂಡು ಮೊಹಮ್ಮದ್ ನಿಸಾರ್ ಅವರು ಜನರನ್ನ ಮಂಗ ಮಾಡ್ತಿದ್ರು, ಜನರನ್ನ ಮೋಸ ಮಾಡ್ತಿದ್ರು ಅನ್ನೋದೀಗ ಗೊತ್ತಾಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.